ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ಮುಂದುವರ್ಸೋಣ ಬನ್ನಿ. ಇವತ್ತು ನಾನು ಹೇಳ್ತಾ ಇರ್ತಕ್ಕಂಥ ಈ ವ್ರತನ ಮಾಡಿ ಸಾವಿರಾರು ಜನ ಒಳಿತನ್ನ ಕಂಡಿದ್ದಾರೆ. ತುಂಬ ಜನಕ್ಕೆ ಒಳ್ಳೆಯದಾಗಿದೆ. ಅವ್ರು ಅಂದ್ಕೊಂಡಿದ್ದ ಕಾರ್ಯ ಎಲ್ಲ ಸಿದ್ಧಿಯಾಗಿದೆ. ನನಗೂ ಯಾರೋ ಒಬ್ಬರು ಫೋನ್ ಮಾಡಿ ಕೇಳಿದಾಗ ಅವರ ಒಂದು ಸಮಸ್ಯೆಗೆ ನಾನು ಇದೇ ಪರಿಹಾರನ ಹೇಳಿದ್ದೆ. 21 ದಿನದ ವ್ರತ ಆಯಿತು. ಈ ವ್ರತನ ಯಾರು ಕಟ್ಟುನಿಟ್ಟಾಗಿ ಪಾಲಿಸ್ತಾರೋ ಅವರಿಗೆ ನಿಮ್ಮ ಕಾರ್ಯಗಳು ಸುಲಭವಾಗಿ ನೆರವೇರುತ್ತೆ. ಖಂಡಿತವಾಗ್ಲೂ ಮಾಡಿ, ನಿಮ್ಮ ಕಾರ್ಯಗಳೇನೇ ಇದ್ರೂ ಯಶಸ್ಸು ನಿಮ್ಮದಾಗಲಿ ಅಂತ ಈ ವ್ರತನ ಹೆಂಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ. ನೀವು 21 ದಿನದ ವ್ರತ ಮಾಡ್ತಾ ಇರ್ತೀರ. ಹಾಗಾಗಿ ನೀವು ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಗುರುವಾರನೇ ಶುರು ಮಾಡಬೇಕು. ಹೆಣ್ಮಕ್ಳು ಯಾವಾಗ ಶುರು ಮಾಡಬೇಕು ಅಂತ ಗೊತ್ತಲ್ವಾ ನಿಮಗೆ. ಮಂತ್ಲಿ ಪೀರಿಯಡ್ಸ್ ಎಲ್ಲ ಯಾವಾಗ ಮುಗಿಯುತ್ತೆ, ಮುಗಿದ ಮೇಲೆ ನೋಡ್ಕೊಂಡು ನೀವು ಡೇಟ್ನ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಮಧ್ಯದಲ್ಲಿ ಆಗೋ ಥರ ಮಾಡ್ಕೊಳ್ಬೇಡಿ. ನಂತರ ನೀವು ಎಲ್ಲಾದರೂ ಹೋಗಬೇಕು ಮಧ್ಯದಲ್ಲಿ ಅಂತ ಅನ್ನೋದಿದ್ರೆ ಅಂಥ ಟೈಮಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಬೇಡಿ. ಫಸ್ಟೇ ಅದನ್ನೆಲ್ಲ ಮುಗಿಸ್ಕೊಂಡು ವ್ರತ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಹಾಗೆ 21 ದಿನ ನಾನ್ ವೆಜ್ಜನ್ನು ತಿನ್ನಬಾರ್ದು. ಅದನ್ನು ಕೂಡ ನೋಡಿ ಡೇಟ್ಸ್ನ ಫಿಕ್ಸ್ ಮಾಡ್ಕೊಳ್ಬೇಕು. ವ್ರತ ಮಾಡೋದಕ್ಕೆ ಮೊದಲನೇದಾಗಿ ರಾಯರ್ ಫೋಟೋ ಅಂತೂ ಖಂಡಿತವಾಗ್ಲೂ ಬೇಕು. ಇನ್ನೂ ಯಾರ್ಯಾರೆಲ್ಲ ರಾಯರ್ ಫೋಟೋನ ತೊಗೊಂಡಿಲ್ಲ, ತುಂಬ ಜನ ಕಮೆಂಟ್ ಆಗ್ತಾ ಇದ್ದೀರಾ, ನಾನು ಮನೆಗೆ ರಾಯರ್ ಫೋಟೋ ತರಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಎಲ್ಲ ಕಮೆಂಟ್ ಹಾಕಿದ್ದೀರಾ. ದಯವಿಟ್ಟು ತೊಗೊಂಡು ಬಂದು ಗುರುವಾರನೇ ತೊಗೊಂಡು ಬಂದಾದಮೇಲೆ ಈ ವ್ರತನ ಶುರು ಮಾಡಿ. ಏಕೆ ಅಂತಂದರೆ ನಾವು ವ್ರತ ಮಾಡ್ತಾಯಿದ್ದೀವಿ ಅಂತ ಅಂದರೆ ರಾಯರ್ ಫೋಟೋ ಖಂಡಿತವಾಗ್ಲೂ ಬೇಕೇ ಬೇಕು. ನಮಗೆ ರಾಯರ್ ಫೋಟೋ ಬೇಕು. ಹಾಗೆ 2 ದೀಪಗಳು ಬೇಕು. ಮಣ್ಣಿಂದಾದರೂ ಸರಿ ಅಥವಾ ಈಗ ನಾನು ಏನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಆ ಥರದ್ದಾದರೂ ಸರಿ. ಜೊತೆಗೆ ತುಪ್ಪನ ತಗೊಳ್ಳಿ. ತುಪ್ಪದ ದೀಪನ ಹಚ್ಚಿ ರಾಯರಿಗೆ ತುಂಬಾ ಶ್ರೇಷ್ಠ ಅದು. ಇದರ ಜೊತೆಗೆ ರಾಯರಿಗೆ ಇಷ್ಟವಾಗಿರ್ತಕ್ಕಂಥ ತುಳಸಿ ನೀವು ಇಷ್ಟೊಂದು ತುಂಬ ತಗೋಬೇಕು ಅಂತ ಏನಿಲ್ಲ. 1-2 ದಳ ಆದ್ರೂ ಸಾಕಾಗುತ್ತೆ. ನಿಮ್ಮಲ್ಲಿ ಏನಾದರೂ ತುಳಸಿ ಪಾಟ್ ಇದೆ ಅಂತ ಅಂದರೆ ಅದರಲ್ಲೇ ನೀವು ತೆಗೆದು ಮಡಿಸ್ಬೋದು. ಅಥವಾ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಫೋಟೋ, ನಾನು ಎಷ್ಟು ತುಳಸಿ ಮಾಡಿಸಿದ್ದೀನಿ ಹೇಳಿ, 20 ರೂಪಾಯಿಗೆ ಇಷ್ಟು ತುಳಸಿನ ಕೊಡ್ತಾರೆ. ನೀವು ಇದನ್ನು ಇಷ್ಟು ತೊಗೊಂಬಂದರೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇದನ್ನೇ ನೀವು ಒಂದು 4-5 ದಿನ ನೀವು ಮಾಡ್ಕೊಳ್ಬೋದು. ಸ್ವಲ್ಪನೇ ಮುಡಿಸ್ಕೊಂಡು. ಇಷ್ಟೊಂದೆಲ್ಲ ಮುಡಿಸೋ ಅಂಥ ಅವಶ್ಯಕತೆ ಇಲ್ಲ. ಇವಾಗ ನಾನು ನೋಡ್ತಾ ಇದ್ದೀರಲ್ವ ನಾನು ಎಷ್ಟು ಮುಡಿಸಿದ್ದೀನಿ ಅಂತ. ಇಷ್ಟೊಂದೇನು ಬೇಕಾಗಲ್ಲ. ಹಾಗಾಗಿ ಇಷ್ಟು 20 ರೂಪಾಯಿ ಕೊಟ್ಟು ತೊಗೊಬಂದರೆ ನಿಮಗೆ ಒಂದು 4-5 ದಿನ ಇದೇ ಆಗುತ್ತೆ. ಇದಾದಮೇಲೆ ಮೇಯ್ನು ಬೇಕಾಗಿರ್ತಕ್ಕಂಥದ್ದು ಗೋಪಿ ಚಂದನ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ರಾಯರಿಗೆ ಯಾವಾಗಲೂ ಗೋಪಿ ಚಂದನನ ಬಳಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಗೋಪಿ ಚಂದನನ ತೊಗೊಬನ್ನಿ. ನಾನು ರಾಯರ ಫೋಟೋ ಮುಂದೆ ಇಟ್ಟಿದ್ದೀನಿ, ನೀವು ನೋಡ್ಬೋದು ಗೋಪಿ ಚಂದನ ಹೇಗಿರುತ್ತೆ ಅಂತ ಹೇಳಿ. ಇಷ್ಟು ರೆಡಿ ಮಾಡ್ಕೊಂಡಾದಮೇಲೆ ನೀವು ಗುರುವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಶುರು ಮಾಡಿ. ಒಂದು 3:30 ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು, ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ನೀವು ಸ್ನಾನಮೆಲ್ಲ ಮುಗಿಸ್ಕೊಳ್ಳೋ ಅಷ್ಟರೊಳಗೆ ಒಂದು 4:15 ಆಗುತ್ತೆ. 4:15 ಆದಮೇಲೆ ಒಂದು 5:30 ಒಳಗಡೆ ನೀವು ಪೂಜೆನ ಮುಗಿಸ್ಕೊಬಿಡ್ಬೇಕು. ಮೊದಲನೇ ದಿನ ಮಾತ್ರ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿ. ಇನ್ನು ಮಿಕ್ಕಿದಂಥ ದಿನಗಳಲ್ಲಿ ನಿಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಒಂದು 8 ಗಂಟೆ ಒಳಗಡೆ ಪೂಜೆನ ಮುಗಿಸ್ಕೊಳ್ಳಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ಒಳ್ಳೆಯದು. ನಿಮಗೆ ಪ್ರತಿದಿನ ಎದ್ದೇಳೋಕ್ಕಾಗಲ್ಲ ಅಂತ ಅಂದರೆ ಮೊದಲನೇ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ, ಇನ್ನು 20 ದಿನ 8 ಗಂಟೆ ಒಳಗಡೆ ಪೂಜೆನ ಮಾಡಿ. ಮತ್ತು ಏನು ಅಂತ ಅಂದರೆ ನೀವು ಮೊದಲನೇ ದಿನ ಏನು ರಾಯರ್ ಫೋಟೋ ಹೇಗಿಟ್ಟಿರ್ತೀರ ಅದೇ ರೀತಿ ಇರಬೇಕು. ಯಾವುದೇ ಕಾರಣಕ್ಕೂ ಅಲುಗಾಡಿಸ್ಬಾರ್ದು ಫೋಟೋನ. ತುಳಸಿನ ಯಾವ ರೀತಿ ತೆಗೆದು ಬೇರೆ ತುಳಸಿ ಹಾಕಬೇಕು ಅಂದರೆ ರಾಯರ್ ಫೋಟೋ ಯಾವುದೇ ಕಾರಣಕ್ಕೂ ಅಲುಗಾಡಬಾರ್ದು. ಆ ರೀತಿಯಾಗಿ ತುಳಸಿನ ತೆಗೆದು ಹಾಕಬೇಕು. ಅದಕ್ಕೋಸ್ಕರನೇ ಸ್ವಲ್ಪನೇ ತುಳಸಿ ಇಡಿ. ಜಾಸ್ತಿ ಇಡ್ತೀವಿ ಅಂತ ಅಂದರೆ ನೀವು ರಾಯರ್ ಫೋಟೋ ಅಲುಗಾಡಿಸ್ಬೇಕಾಗತ್ತೆ. ಸ್ವಲ್ಪ ಇಟ್ಟರೆ ಅಷ್ಟು ಅಲುಗಾಡೋದಿಲ್ಲ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಪ್ರತಿದಿನ ರಾಯರಿಗೆ ಯಾವುದಾದ್ರೂ ಒಂದು ನೈವೇದ್ಯನ ಮಾಡಬೇಕು. ಒಂದು ಹಣ್ಣು, ಹಾಲು, ಕಲ್ಸಕ್ಕರೆ ಅಥವಾ ಡ್ರೈ ಫ್ರೂಟ್ಸ್ ಏನಾದರೂ ಆಯಿತು, ನಿಮ್ಮ ಕೈಲಿ ಏನಾಗುತ್ತೆ ಅದು ಒಂದು ನೈವೇದ್ಯ ಇರಲೇಬೇಕು. ಶುರು ಮಾಡೋದಕ್ಕಿಂತ ಮುಂಚೆ ಮನೆ ದೇವರಿಗೆ ಮತ್ತು ವಿಘ್ನೇಶ್ವರನಿಗೆ ಪ್ರಾರ್ಥನೆ ಮಾಡಿ, ನಾನು ಈ ರೀತಿ ರಾಯರಿಗೆ ಇಂಥ ಕೆಲಸಕ್ಕೋಸ್ಕರ ವ್ರತ ಮಾಡ್ತಾಯಿದ್ದೀನಿ ಅಂತೇಳಿ ಮನೆ ದೇವರಿಗೆ ಮತ್ತು ವಿಘ್ನೇಶ್ವರನಿಗೆ ಪ್ರಾರ್ಥನೆ ಮಾಡಿ ರಾಯರ ಹತ್ರನೂ ಕೂಡ ಹೇಳ್ಕೊಳ್ಬೇಕು. ನಾನು ಇಂಥ ಕೆಲಸ ಆಗಬೇಕು, ನಾನು ನಿಮಗೆ 21 ದಿನದ ವ್ರತ ಮಾಡ್ತಾಯಿದ್ದೀನಿ, ಹಾಗಾಗಿ ನನಗೆ ಆ ಕೆಲಸನ ನೆರವೇರಿಸ್ಕೊಡಿ ಅಂತೇಳಿ ನೀವು ರಾಯರ ಹತ್ರ ಕೇಳಿಕೊಂಡು ವ್ರತನ ಸ್ಟಾರ್ಟ್ ಮಾಡಬೇಕಾಗತ್ತೆ.
ಮತ್ತು ಆದಷ್ಟು ಎಲ್ಲರೂ ಒಳಗಡೆ ಬರಬೇಕಾದ್ರೆ ಕಾಲನ್ನು ತೊಳ್ಕೊಂಡು ಒಳಗಡೆ ಬರಬೇಕು. ಕಾಲಲ್ಲಿ ಎಷ್ಟೊಂದು ನಾವೆಲ್ಲ ಕಡೆ ಸುತ್ತಾಡ್ಕೊ ಬಂದಿರ್ತೀವಿ, ಸ್ಲಿಪ್ಪರ್ ಹಾಕಿರ್ತೀವಿ, ಎಷ್ಟೊಂದು ನೆಗೆಟಿವ್ ಎನರ್ಜಿ ನಮ್ಮ ಕಾಲ ಮೂಲಕನೇ ಬಂದಿರುತ್ತೆ. ನಾವು ಒಂದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗೋದಕ್ಕೋಸ್ಕರ ಈ ಒಂದು ವ್ರತನ ಮಾಡ್ತಾ ಇರ್ತೀವಿ. ಅಲ್ಲಿಂದ ನಮಗೆ ನೆಗೆಟಿವ್ ಬರೋದು ಬೇಡ. ಹಾಗಾಗಿ ಕಾಲನ್ನು ತೊಳ್ಕೊಂಡು ಮನೆ ಒಳಗಡೆ ಬರಬೇಕು. ಯಾರಾದರೂ ಬರೋದಾದರೂ ಅಷ್ಟೇ ಹೊರಗಡೆ ಒಂದು ಬಕೆಟ್ ಇಟ್ಟಿರಿ ಅಥವಾ ಏನಾದರೂ ಒಂದು ಟ್ರೇ ಇಟ್ಟು ಅದಕ್ಕೆ ನೀರನ್ನು ಹಾಕಿರಿ. ಅಟ್ಲೀಸ್ಟ್ ಕಾಲನ್ನ ಅದರ ಮೇಲೆ ಹದ್ದಿ ಒಳಗಡೆ ಬರೋ ಥರ ಒಂದು ವ್ಯವಸ್ಥೆನ ಮಾಡ್ಕೊಳ್ಳಿ. 21 ದಿನ ಆದಮೇಲೆ ಸಂಜೆ ನೀವು ರಾಯರ ಮಠಕ್ಕೆ ಹೋಗಿ, 21ನೇ ದಿನಕ್ಕೆ ಸಂಜೆ ರಾಯರ ಮಠಕ್ಕೆ ಹೋಗಿ ಜೊತೆಗೆ ತುಳಸಿನ ಅಥವಾ ಕಲ್ಸಕ್ರೆನ ಏನಾದರೂ ಒಂದು ತಗೊಂಡೋಗಿ ರಾಯರಿಗೆ ಕೊಟ್ಟು ರಾಯರ ಹತ್ರ ಒಂದು ಸಲ ಪ್ರಾರ್ಥನೆ ಮಾಡಿಕೊಂಡು ಮನೆಗೆ ಬನ್ನಿ. ಎಷ್ಟೊಂದು ಜನಕ್ಕೆ 21 ದಿನ ಮುಗಿಯೋ ಅಷ್ಟರಲ್ಲೇ ಕೂಡ ಅವ್ರ ಕಾರ್ಯ ಸಿದ್ಧಿಸಿದೆ, ಕೆಲವ್ರಿಗೆ ಆದಮೇಲೆ ಸಿದ್ಧಿಸಿದೆ, ಕೆಲವ್ರಿಗೆ ಒಂದು 3 ತಿಂಗಳು ಟೈಮ್ ತಗೊಂಡು ನೆರವೇರಿದೆ. ನಿಮ್ಮ ಒಂದು ಸಮಯ ಹೆಂಗಿದೆ, ನಿಮ್ಮ ಕರ್ಮಗಳ ಅನುಸಾರವಾಗಿ ನಿಮ್ಮ ಕಾರ್ಯ ಕೂಡ ಶತಸಿದ್ಧವಾಗಿ ಹಾಗೇ ಆಗುತ್ತೆ. ಈ ಒಂದು ವ್ರತನ ಖಂಡಿತವಾಗ್ಲೂ ಮಾಡಿ ರಾಯರು ನಿಮಗೆ ಒಲಿದೇ ಒಲಿತಾರೆ. ರಾಯರ ಮೇಲೆ ನಂಬಿಕೆ ಇಟ್ಟು ಕಟ್ಟುನಿಟ್ಟಿಂದ ವ್ರತನ ಮಾಡಬೇಕು. ಯಾವುದೇ ವ್ರತನ ಮಾಡೋದಾದ್ರೂ ಯಾವುದೇ ಕೆಲಸ ಮಾಡೋದಾದ್ರೂ 2 ಮನಸ್ಸಿಂದ ಮಾಡಬಾರ್ದು. ಆಗುತ್ತೋ ಇಲ್ವೋ ಅನ್ನೋದು ಮನಸ್ಸಲ್ಲಿ ಇರಬಾರ್ದು, ಹಾಗೇ ಆಗುತ್ತೆ ಅನ್ನೋದು ಮನಸ್ಸಲ್ಲಿರಬೇಕು. ಇನ್ನೂ ಯಾರ್ಯಾರೆಲ್ಲ ಕಷ್ಟದಲ್ಲಿದ್ದೀರಾ, ನನಗೆ ಎಷ್ಟು ಪೂಜೆ ಮಾಡಿದರು, ಎಷ್ಟು ವ್ರತ ಮಾಡಿದರು ಆಗ್ತಾ ಇಲ್ಲ ಅಂತ ಇದ್ದೀರಾ, ಖಂಡಿತವಾಗ್ಲೂ ಅವರು ಈ ವ್ರತನ ಮಾಡಿ ರಾಯರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಹಾಗೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕೂಡ ಕಮೆಂಟ್ ಮಾಡಿ. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ರಾಯರ ಭಕ್ತರೆಲ್ಲ ವಿಡಿಯೋಗೊಂದು ಲೈಕ್ ಮಾಡಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.